ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಧ್ರುವ ಐತಾಳ್. ನಾನು ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಆಗಿ ರಾಜರಾಜೇಶ್ವರಿ ನಗರದ ಜಯದೇವ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಸ್ಟ್ರೆಸ್ ಮತ್ತು ಮಾನಸಿಕ ಕಾಯಿಲೆಗಳ ಮಧ್ಯದ ವ್ಯತ್ಯಾಸನ ಹೇಳ್ತೀನಿ. ಸ್ಟ್ರೆಸ್ ಅನ್ನೋದು ನಮ್ಮ ಎಲ್ಲರ ಜೀವನದಲ್ಲಿ ಬರುವಂಥದ್ದು. ಇದು ದೈಹಿಕವಾದ ಕಾಯಿಲೆಗಳಿಂದ ಇರಬಹುದು. ಫಾರ್ ಎಕ್ಸಾಂಪಲ್, ಜ್ವರ ಬಂತು, ಏನೋ ಕಾಲಿಗೆ ಪೆಟ್ಟಾಯಿತು, ದಟ್ ಆಲ್ಸೋ ಲೀಡ್ಸ್ ಫಿಸಿಕಲ್ ಸ್ಟ್ರೆಸ್. ಅಥವಾ ಸೈಕಲಾಜಿಕಲ್ ಸ್ಟ್ರೆಸ್ ಇರ್ಬೋದು, ನಿಮಗೇನೋ ಇಷ್ಟ ಇಲ್ಲದೆ ಇರೋದನ್ನು ನೀವು ಮಾಡಬೇಕಾಗೋ ಅಂಥ ಸಂದರ್ಭ ಬಂದಿರ್ಬೋದು. ಕೆಲಸದಲ್ಲಿ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಸಮಸ್ಯೆ ಇರ್ಬೋದು, ಆರ್ ಈವನ್ ಸೋಷಿಯಲ್ ಎಟ್ ಟೈಮ್ಸ್, ಅಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಇರ್ಬೋದು, ಕೆಲಸಕ್ಕೆ ಆಘಾತ ಆಗ್ಬೋದು. ವಿಷಯ ಅಂದರೆ ನಮ್ಮೆಲ್ಲರಿಗೂ, ನಮ್ಮ ಮನಸ್ಸುಗಳಿಗೆ ರೆಸಿಲಿಯನ್ಸ್ ಅನ್ನೋದೊಂದಿರುತ್ತೆ. ಯಾವಾಗ ನಾವು ಮಾನಸಿಕವಾಗಿ ಸ್ವಸ್ಥರಾಗಿರ್ತೀವೋ ಆವಾಗ ಈ ಸ್ಟ್ರೆಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಮನಸ್ಸಿಗಿರುತ್ತೆ.